ನೋಡಿ ಬೂಮ್ ಕಪ್ ಅನ್ನೋದು ಬಂದು ತುಂಬಾ ಅದು ಕೂಡ ಅಷ್ಟೇ, ನಾವು ತುಂಬದಕ್ಕೆ ನಾವು ಜನರಲ್ ಆಗಿ ನಾವು ಅದನ್ನ ಆಡ್ ಮಾಡ್ತಾನೆ ಇರ್ತೀವಿ. ನೋಡಿ ವೆರಿಕೋಸ್ ಪ್ರಾಬ್ಲಮ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ವೆರಿಕೋಸ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅವ್ರಿಗೆ ಈಸಿಯಾಗಿ ಫ್ಲೋ ಆಗಲ್ಲ ಅಲ್ವಾ. ಸೊ ಅಂತದ್ದು ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ನಾವು ಈ ಬೂಮ್ ಕಪ್ ಕೊಡೋದ್ರಿಂದ ಅವ್ರಿಗೆ ವೆರಿಕೋಸ್ ಪ್ರಾಬ್ಲಮ್ ಅದು ಕೂಡ ನಾವು ಎಷ್ಟು ಟೆಸ್ಟಿಮೋನ್ಸ್ ನಮ್ ಫ್ರೆಂಡ್ಸ್ ಗಳ ಕಡೆಯಿಂದ ನೋಡಿದೀವಿ. ಸೊ ಅದೊಂದು ಬೆನಿಫಿಟ್ಸ್ ನಮ್ಗೆ ಕೊಡುತ್ತೆ. ಅಂಡ್ ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ತಲೆನೋವು ಕಣ್ಣು ಕೂಡ ಬೆಳಕಿಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ವಾಮಿಟ್ ಸೆನ್ಸೇಷನ್ ಬರೋದಲ್ದೆ ವಾಮಿಟ್ ಬರೋ ತನಕ ಕೂಡ ಆ ಮೈಗ್ರೇನ್ ಪ್ರಾಬ್ಲಮ್ ನಮ್ಗೆ ಹೋಗಲ್ಲ. ಅಂತವ್ರಿಗೆ ಕೂಡ ನಾವು ಈ ಬೂಮ್ ಕಪ್ ಸಿರಪ್ ನ ರೆಫರ್ ಮಾಡ್ಬೋದು. ಅಂಡ್ ಲಿವರ್ ಪ್ರಾಬ್ಲಮ್ ಆಗಿ ಸ್ಟ್ರೋಕ್ ಜಾಂಡೀಸ್ ಬಂದು ಯಾರಿಗೆಲ್ಲ ಕೂಡ ಸ್ಟ್ರೋಕ್ ಆಗಿರುತ್ತೆ, ಕೆಲವರಿಗೆಲ್ವಾ ಹೈ ಬಿಪಿ ಇಂದಾಗಿ ಸ್ಟ್ರೋಕ್ ಬಂದಿರುತ್ತೆ. ಸೊ ಹಂಗೆ ಸ್ಟ್ರೋಕ್ ಅವ್ರಿಗೆ ಬಂದಿರುತ್ತಲ್ಲ ಅಂತವ್ರಿಗೆ ಬ್ಲಡ್ ಕ್ಲೀನ್ಸ್ ಮಾಡ್ಲಿಕ್ಕೆ, ಬ್ಲಡ್ ಇನ್ನೂ ಸ್ವಲ್ಪ ಪ್ಯೂರಿಫೈ ಆಗಿ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ಲಿಕ್ಕೆ ಈ ಲಿವರ್ದು ಪ್ರಾಬ್ಲಮ್ ಇರುತ್ತಲ್ಲ ಅಂತವರಿಗೆ ಕೂಡ ನಾವು ಮೀನ್ಸ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲ ಅದಕ್ಕೆ ನಾವು ಕೂಡ ಈ ಬೂಮ್ ಕಪ್ ನ ಕೂಡ ಅವರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡಬಹುದು. ಅಂಡ್ ನೋಡಿ ಆತರ ಒಂದು ಮಿರಾಕಲ್ ಆದ ರಿಸಲ್ಟ್ ನಮ್ಗೆ ಬೂಮ್ ಕಪ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅದು ಮಾತ್ರ ಅಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅವರಿಗೆ ಏನ್ ಮಾಡ್ಬೇಕಂತಂದ್ರೆ ಈ ಬೂಮ್ ಸಿರಪ್ ಕೊಡ್ಬೇಕು. ನಾವ್ ಏನ್ ಗೈನೋ ಸಿರಪ್ ನೋನಿ ಕೊಡ್ತೀವಲ್ಲ ಅದ್ರ ಜೊತೆಗೆ ಈ ಬೂಮ್ ಸಿರಪ್ ಕೊಟ್ರೆ ನಾವು ಸೈಕ್ಲಿಂಗ್ ಪೀರಿಯಡ್, ಮಂತ್ಲಿ ಪೀರಿಯಡ್ ನ ಸೈಕ್ಲಿಂಗ್ ಪೀರಿಯಡ್ ಹೇಳ್ತೀವಲ್ಲ, ಆ ಸೈಕ್ಲಿಂಗ್ ಕೂಡ ನಮ್ಗೆ ಎಗ್ ಬಂದು ಬೂಸ್ಟ್ ಆಗಿ ಇದ್ರಲ್ಲಿ ಎಲ್ಲ ನರ್ವ್ಸ್ ವಾಲ್ಸ್ ಗಳಲ್ಲಿ ನಮ್ಗೆ ಈಸಿಯಾಗಿ ಮೂವ್ ಆಗ್ಲಿಕ್ಕೆ ಮತ್ತೆ ಎಗ್ ಸ್ಟ್ರೆಂಥನ್ ಆಗ್ಲಿಕ್ಕೆ ಕೂಡ ಈ ಗೈನೋ ಸಿರಪ್ ಜೊತೆಗೆ ನೋನಿ ಮತ್ತೆ ಈ ಬೂಮ್ ಸಿರಪ್ ಕೊಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ನಾವು ಕೊಡಬಹುದು ಅಂತ ಹೇಳ್ಬೋದು. ದೆನ್ ಅದೇ ತರ ನಮ್ಗೆ ಫಿಮೇಲ್ಸ್ ಗೆ ಮಾತ್ರ ಅಲ್ಲ, ಮೇಲ್ಸ್ ಗೆ ಮೇನ್ ಆಗಿ ಅವ್ರಿಗೆ ಬಂದು ಇಶ್ಯೂಸ್ ಪ್ರಾಬ್ಲಮ್ ಇರೋರಿಗೆ ಇದು ಬಂದು ನಮ್ಗೆ ಕೌಂಟಿಂಗ್ಸ್ ಇಂಪ್ರೂವ್ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಬೆನಿಫಿಟ್ ಆಗಿ ಒಳ್ಳೆ ರಿಸಲ್ಟ್ಸ್ ಗಳು ಕೂಡ ನಾವ್ ಎಷ್ಟೋ ಜನಕ್ಕೆ ನೋಡಿರ್ಬಹುದು. ಈ ತರ ಇಶ್ಯೂಸ್ ಪ್ರಾಬ್ಲಮ್ ಏನಾದ್ರು ಬಂದ್ರೆ ನಾವು ಓನ್ಲಿ ಗರ್ಲ್ಸ್ ಗೆ ಬ್ಲೇಮ್ ಮಾಡಂಗಿಲ್ಲ. ಸೊ ಇದು ಇಬ್ರಿಗೂ ನಾವು ಕೇಳ್ಬಿಟ್ಟು ನಾವು ಕೊಡ್ಬೇಕು. ಕೆಲವರು ಹೇಳಲ್ಲ, ಇದ್ರೂ ಕೂಡ ಕೊಟ್ರೆ ತಪ್ಪೇನಿಲ್ಲ, ಅದು ಒಳ್ಳೆ ಎನರ್ಜಿ ಇರುತ್ತೆ ಮತ್ತೆ ಅದ್ರಲ್ಲಿ ಕೌಂಟಿಂಗ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತೆ ತುಂಬಾ ಬೆನಿಫಿಟ್ಸ್ ಆದ ರಿಸಲ್ಟ್ ಈ ಬೂಮ್ ಕಪ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ತುಂಬಾ ನಾವು ಕಾಂಬೋಗಿ ಕೂಡ ಕೊಡ್ತೀವಿ. ಮತ್ತೆ ಈ ಬೂಮ್ ಕಪ್ ಅನ್ನೋದು ಬಂದು ಡಯಾಬಿಟಿಕ್ ಪೇಷಂಟ್ ಗೆ ಅವ್ರಿಗೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಕೆಲವ್ರಿಗೆಲ್ಲ ಯಾರೇ ಡಯಾಬಿಟಿಕ್ ಪೇಷಂಟ್, ಡಯಾಬಿಟಿಕ್ ಅಂಡ್ ಬಿಪಿ ಪೇಷಂಟ್ ಇದ್ರೆ ಗೊತ್ತಿರಬಹುದು, ಯೂಸ್ ಮಾಡ್ತಾ ಇರ್ತಾರೆ ಇಕೋಸ್ಪ್ರಿನ್ ಹೇಳ್ತೀವಿ. ಆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಲ್ವಾ, ಡಾಕ್ಟರ್ಸ್ ಪ್ರಿಫರ್ ಮಾಡ್ತಾರೆ ನಮ್ಗೆ. ಯಾಕಂತಂದ್ರೆ ಹಾರ್ಟ್ ಅಲ್ಲಿ ಬ್ಲಡ್ ತಿನ್ನಾಗಿ ಫ್ಲೋ ಆಗ್ಲಿಕ್ಕೆ, ಯಾವ್ದು ತಿಕ್ ಆಗ್ಬಾರ್ದು ಅಂತೇಳಿ. ಸೊ ಆ ಕೆಲ್ಸ ಕೂಡ ನಮ್ಮ ಈ ಬೂಮ್ ಸಿರಫ್ ಏನ್ ನಾವು ಕಾರ್ಡಿಯೋ ಕಾಪ್ ಕೊಡ್ತೀವಲ್ಲ ಅದ್ರ ಜೊತೆಗೆ ಈ ಬೂಮ್ ಕಾಪ್ ನಾವ್ ಅಡಾಪ್ಟ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಮಿರಾಕಲ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಹುದು. ಅಷ್ಟೊಂದು ಬೆನಿಫಿಟ್ ಆದ ಈ ಬೂಮ್ ಸಿರಫ್ ನ ಎಲ್ಲರೂ ಕೂಡ ಯಾರಿಗೆಲ್ಲ ಈ ತರ ಪ್ರಾಬ್ಲಮ್ಸ್ ಇದೆ ಅವರೆಲ್ಲಾನು ಇದನ್ನ ಬಳಸಿ ಅದರಿಂದ ಒಳ್ಳೆ ಬೆನಿಫಿಟ್ಸ್ ಆದ ರಿಸಲ್ಟ್ ನ ತಗೊಂಡು ಮತ್ತೊಬ್ಬರಿಗೆ ಕೂಡ ನಾವ್ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಸೊ ಎಷ್ಟೋ ಜನಕ್ಕೆ ಕೊಟ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ ಈ ಎಸ್ಪೆಷಲಿ ಬೂಮ್ ಸಿರಫ್ ಇಂದ. ಒಂದೇ ಪ್ರಾಬ್ಲಮ್ ಗೆ ಹಲವಾರು ಪ್ರಾಬ್ಲಮ್ ಗೆ ಅದು ಒಂದು ಸಂಜೀವಿನಿ ಅಂತ ಹೇಳ್ಬಹುದು. ಈ ಬೂಮ್ ಸಿರಫ್ ನೋನಿ ಮಾತ್ರ ತುಂಬಾ ಒಂದು ಮಿರಾಕಲ್ ಆದ ಪ್ರಾಡಕ್ಟ್ಸ್ ಎಲ್ಲ ಆರ್ಗನ್ಸ್ ಗೆ ಕೂಡ ಅದು ನಮ್ಗೆ ಒಳ್ಳೇದು.